ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಅನಿರೀಕ್ಷಿತ ಮದುವೆ ಭಾಗ 7. ಇನ್ನೂ ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮನೆಯಲ್ಲಿ ಆಗ್ತಾನೆ ನಡೆದ ಘಟನೆ ಕಣ್ಮುಂದೆ ಬರ್ತಾ ಇದ್ರೆ ಮನಸ್ಸು ಗಾಳಿಯಲ್ಲಿ ತೇಲ್ತಾ ಇರುವಂತೆ ಆರ್ಯನ್ ಕಣ್ಣುಗಳು ಮೆಲ್ಲಗೆ ಮುಚ್ಕೊಂಡ್ವು. ಮಧ್ಯಾಹ್ನ ಅವನಿ ಜಾಹ್ನವಿಗೆ ಕಾಲ್ ಮಾಡಿ ಒಂದು ಪಾರ್ಟಿಗೆ ಹೋಗಬೇಕು ಕಣೆ ಜಾನು, ನಾನು ಬರೋ ಅಷ್ಟರಲ್ಲಿ ನೀನು ರೆಡಿಯಾಗಿರು, ಆಮೇಲೆ ಮಾತಾಡ್ತೀನಿ ಅಂತ ಹೇಳಿ ಫೋನ್ನ ಕಟ್ ಮಾಡಿದ್ಲು ಅವನಿ. ಇವಳು ಯಾವಾಗಲೂ ಇಷ್ಟೇ ಅರ್ಧಂಬರ್ಧ ವಿಷಯ ಹೇಳ್ತಾಳೆ ಅಂದ್ಕೊಂಡು ಅದು ಯಾವ ಪಾರ್ಟಿ ಇರಬಹುದು ಅಂತ ಜಾಹ್ನವಿ ಯೋಚಿಸ್ತಾ ಇದ್ಲು. ಇತ್ತ ಆರ್ಯನ್ ಆಫೀಸ್ಗೆ ಬರದೇ ಇದ್ದಿದ್ದರಿಂದ ಮನೋಜ್ ಮತ್ತು ವೇದಾಂತ್ ಇಬ್ಬರು ಅವರ ಕೆಲಸದಲ್ಲಿ ಮುಳುಗಿದ್ರು. ಕೆಲಸ ಮಾಡ್ತಲೇ ಮನೋಜ್, ನಮ್ಮವನು ಇವತ್ತು ಇಷ್ಟೊಂದು ಕೆಲಸ ಇಟ್ಕೊಂಡು ಆಫೀಸ್ಗೆ ಯಾಕೆ ಬಂದಿಲ್ಲ ಅಂದರೆ ಏನರ್ಥ ಅಂತ ಕೇಳಿದ. ಅದಕ್ಕೆ ವೇದಾಂತ್, ಆರ್ಯನ್ ಹೇಳಿದ್ನಲ್ಲ ನಮಗೆ ನೋಡ್ಕೊ ಅಂತ, ಏನಾದರೂ ಅರ್ಜೆಂಟ್ ಕೆಲಸ ಬಂದಿರಬಹುದು, ಅದಕ್ಕೆ ಅವನು ಬಂದಿಲ್ಲ. ಅವನ ಬಗ್ಗೆ ಆಮೇಲೆ ಆಲೋಚನೆ ಮಾಡೋಣ, ಮೊದಲು ಕೊಟ್ಟ ಕೆಲಸ ಮುಗಿಸು ಅಂದನು ವೇದಾಂತ್. ಒಬ್ಬ ಯಮ ಆಫೀಸ್ಗೆ ಬರಲಿಲ್ಲ, ಸ್ವಲ್ಪ ಫ್ರೀಯಾಗಿ ಇರಬಹುದು ಅಂದ್ಕೊಂಡ್ರೆ ನೀನು ಇನ್ನೊಬ್ಬ ಯಮನಂತೆ ತಯಾರಾಗಿದೆಯಲ್ಲೋ ವೇದಾಂತ್. ಸ್ವಲ್ಪ ಹೊತ್ತು ಮಾತಾಡಿದರೆ ಏನಾಗ್ಬಿಡುತ್ತೆ ಎಂದ ಮನೋಜ್ಗೆ. ಕೆಲಸ ಮುಗಿದ ಮೇಲೆ ಎಷ್ಟು ಹೊತ್ತು ಬೇಕಾದರೂ ಮಾತನಾಡಬಹುದು, ಮೊದಲು ಕೆಲಸ ಮುಗಿಸು ಎಂದು ವೇದಾಂತ್ ಮತ್ತೆ ಗದರಿಸಿದ. ಮನೆಯಲ್ಲಿದ್ದ ಶಿವನಿಗೆ ತುಂಬ ಬೋರ್ ಅನ್ನಿಸಿ ಜಾಹ್ನವಿಗೆ ಕಾಲ್ ಮಾಡೋಣ ಅಂದ್ಕೊಂಡು ಫೋನ್ ಮಾಡಿದ್ಲು. ಸರಿಯಾಗಿ ಅದೇ ಸಮಯದಲ್ಲಿ ಅವನಿಗೆ ಕೂಡ ಪಾರ್ಟಿಗೆ ಹೋಗೋಣ ಅಂತ ಹೇಳಿ ಫೋನ್ನ ಕಟ್ ಮಾಡಿ ಇಟ್ಟಿದ್ಲು. ಇತ್ತ ಜಾಹ್ನವಿ ನಗ್ತಾ ಫೋನ್ ರಿಸೀವ್ ಮಾಡಿ, ಶಿವಾನಿ ಹೇಗಿದೀಯಾ ಅಂತ ಕೇಳಿದ್ಲು. ನಾನು ಚೆನ್ನಾಗಿದ್ದೀನಿ ಜಾಹ್ನವಿ, ಬೋರ್ ಆಗಿ ನಿನಗೆ ಕಾಲ್ ಮಾಡಿದೆ, ನೀನೇನು ಕೆಲಸದಲ್ಲಿ ಇರಲಿಲ್ಲ ತಾನೇ ಅಂದ್ಲು ಶಿವಾನಿ. ನನಗೇನು ಕೆಲಸ ಇಲ್ಲ ಶಿವಾನಿ, ಹೇಳು ಇವತ್ತು ಏನೆಲ್ಲ ಮಾಡಿದೆ ಅಂತ ಜಾಹ್ನವಿ ಶಿವಾನಿಯನ್ನು ಕೇಳಿದ್ಲು. ನನಗೆ ಇಲ್ಲಿ ಏನು ಕೆಲಸ ಇರುತ್ತೆ ಹೇಳು, ಹೇಳೋದು ತಿನ್ನೋದು ಮಲಗೋದು ಅಷ್ಟೇ, ಮಧ್ಯದಲ್ಲಿ ಚಿಕ್ಕಮ್ಮನ ಜೊತೆ ಸ್ವಲ್ಪ ಹೊತ್ತು ಹರಟೆ ಹೊಡೆಯೋದು ಅಷ್ಟೇ. ಅದರಲ್ಲೂ ಇವತ್ತು ಬೇರೆ ಚಿಕ್ಕಮ್ಮ ಎಲ್ಲೋ ಹೊರಗಡೆ ಹೋಗಿದ್ದಾರೆ, ಬರಲು ರಾತ್ರಿ ಆಗುತ್ತೆ, ಅದಕ್ಕೆ ಏನೂ ತೋಚದೆ ನಿನಗೆ ಕಾಲ್ ಮಾಡಿದೆ ಅಂದ್ಲು ಶಿವಾನಿ. ಹಾಗಾದರೆ ಶಿವಾನಿ ಒಂದು ಕೆಲಸ ಮಾಡು, ಅವನಿ ನನಗೆ ಈಗಷ್ಟೇ ಕಾಲ್ ಮಾಡಿದ್ಲು, ಯಾವುದೋ ಪಾರ್ಟಿ ಇದೆಯಂತೆ, ರೆಡಿಯಾಗು ಅಂತ ಹೇಳಿದ್ದಾಳೆ, ನೀನು ಬಂದರೆ ನಾವೆಲ್ಲರೂ ಸೇರಿ ಹೋಗೋಣವಾ, ಏನಂತೀಯ ಅಂತ ಜಾಹ್ನವಿ ಆಹ್ವಾನಿಸಿದ್ಲು ಶಿವಾನಿಯನ್ನು. ನನಗೇನು ಬರಬೇಕು ಅಂತ ಆಸೆ ಇದೆ, ಆದರೆ ಚಿಕ್ಕಮ್ಮ ಬಂದರೆ ಏನಂತಾರೋ ಏನೋ ಅಂತ ಶಿವಾನಿ ಅನುಮಾನ ವ್ಯಕ್ತಪಡಿಸಿದ್ಲು. ಫೋನ್ ಮಾಡಿ ಕೇಳು ಶಿವಾನಿ ಅಂತ ಜಾಹ್ನವಿ ಸಲಹೆ ಕೂಡ ನೀಡಿದ್ಲು. ಸರಿ ಎಂದು ಶಿವಾನಿ ಶರ್ಮಿಳಾಳಿಗೆ ಕಾಲ್ ಕೂಡ ಮಾಡಿದ್ಲು. ಶರ್ಮಿಳಾ ಫೋನ್ ಎತ್ತಿ ಹೇಳಿ ಶಿವಾನಿ ಎಂದು ಜೋರಾಗಿ ಅಂದ್ಲು. ಅವರಿರುವ ಕಡೆ ತುಂಬಾ ಗದ್ದಲ ಇದ್ದಿದ್ದರಿಂದ ಶಿವಾನಿ ಹೇಳಿದ್ದು ಅವಳಿಗೆ ಸರಿಯಾಗಿ ಕೇಳಿಸಲೇ ಇಲ್ಲ. ಮನೆಯಲ್ಲಿ ಏನೋ ವಿಷಯ ಇರಬಹುದು ಅಂತ ಅಂದ್ಕೊಂಡು ಶರ್ಮಿಳಾ ಸರಿ ಅಂದರು. ಶರ್ಮಿಳಾ ಒಪ್ಪಿದ್ರಿಂದ ಶಿವಾನಿ ತುಂಬಾ ಖುಷಿಯಿಂದ ಥ್ಯಾಂಕ್ ಯು ಚಿಕ್ಕಮ್ಮ ಅಂತ ಹೇಳಿ ಫೋನ್ನ ಇಟ್ಲು. ಇತ್ತ ಶರ್ಮಿಳಾ ಅವರು ಯಾಕೆ ಫೋನ್ ಮಾಡಿದ್ಲು, ಏನು ಹೇಳಿದ್ಲು ಅಂತ ಒಂದು ಅಕ್ಷರವೂ ಅರ್ಥ ಆಗಲಿಲ್ಲ ನನಗೆ. ಸರಿ ಬಿಡು, ರಾತ್ರಿ ಮನೆಗೆ ಹೋದ್ಮೇಲೆ ಕೇಳಿದರೆ ಆಯಿತು ಅಂದ್ಕೊಂಡು ಸುಮ್ಮನಾದ್ಲು. ಕೂಡಲೇ ಶಿವಾನಿ ಜಾಹ್ನವಿಗೆ ಕಾಲ್ ಮಾಡಿ, ಚಿಕ್ಕಮ್ಮ ಒಪ್ಕೊಂಡ್ಬಿಟ್ರು, ನಾನು ಯಾವಾಗ ಬರಲಿ ಅಂತ ಕೇಳಿದ್ಲು. ನಿನಗೆ ಬೋರ್ ಆಗ್ತಾಯಿದೆ ಅಂದಲ್ಲ ಶಿವಾನಿ, ನೀನು ಈಗಲೇ ಹೊರಡು ಅಂತ ಜಾಹ್ನವಿ ಹೇಳಿದ್ಲು. ಶಿವಾನಿ ತಕ್ಷಣ ಒಂದು ಡ್ರೆಸ್ ತಗೊಂಡು ಮನೆಯವರಿಗೆ ತಿಳಿಸಿ ಕಾರ್ನಲ್ಲಿ ಜಾಹ್ನವಿ ಮನೆಗೆ ಹೊರಟಳು. ಇತ್ತ ಆರ್ಯನ್ ಹಳೆಯ ನೆನಪುಗಳನ್ನು ನೆನೆಸ್ಕೊಳ್ತಾ ಬೆಳಗ್ಗೆಯಿಂದ ಕುಡಿತಲೇ ಇದ್ದನು. ಕಿಟಕಿಯಿಂದ ಹೊರಗಡೆ ನೋಡಿದಾಗ ಪಕ್ಕದ ಗೆಸ್ಟ್ ಹೌಸ್ನಲ್ಲಿ ಯಾವುದೋ ಫಂಕ್ಷನ್ಗೆ ತಯಾರಿ ನಡೀತಾ ಇರೋದು ಅವನಿಗೆ ಕಂಡಿತು. ಅದನ್ನು ನೋಡಿದ ತಕ್ಷಣ ಆರ್ಯನ್ಗೆ ಜಾಹ್ನವಿ ಮದುವೆಗೆ ಹೋಗಿದ್ದು ನೆನಪಾಯಿತು. ಅಲ್ಲಿ ಮದುವೆಗೆ ಹೋಗಿದ್ದಕ್ಕಲ್ವೇ ನಾನು ತಾಳಿ ಕಟ್ಟುವಂತೆ ಆಗಿದ್ದು ಅಂದ್ಕೊಂಡನು. ಇದೆಲ್ಲ ಆ ರಾಸ್ಕಲ್ ವೇದಾಂತ್ನಿಂದನೇ ಆಗಿದ್ದು. ಆ ತಾಳಿ ಕಟ್ಟಾಗಿನಿಂದ ನಾನು ನಿಜವಾದ ಗಂಡ ಅನ್ನುವ ಹಾಗೆ ನನ್ನ ಮೇಲೆ ಜಾಹ್ನವಿ ಅಧಿಕಾರ ಚಲಾಯಿಸ್ತಾ ಇದ್ದಾಳೆ. ಅಂದು ಆಫೀಸ್ನಲ್ಲೂ ಕೂಡ ಅಷ್ಟೇ, ನನ್ನ ರೂಮ್ಗೇ ಬಂದು ನಾನೇ ಊಟ ಮಾಡುವಂತೆ ಮಾಡಿದ್ಲು. ಈ ಮಧ್ಯೆ ರಾತ್ರಿ ಕನಸಿನಲ್ಲೂ ಬರ್ತಿದ್ದಾಳೆ. ಹೀಗೆಯೇ ಅವಳನ್ನು ಬಿಟ್ಟರೆ ನನ್ನನ್ನು ತನ್ನ ವಶ ಮಾಡ್ಕೊಂಡ್ಬಿಡ್ತಾಳೆ ಅಂದ್ಕೊಳ್ತಾ ಇರಲು ಅಂದು ನಡೆದ ಘಟನೆ ಮತ್ತೆ ಅವನ ಕಣ್ಮುಂದೆ ಬಂತು. ಆರ್ಯನ್ ಬಾಗಿಲು ತೆರೆದ ತಕ್ಷಣ ಜಾಹ್ನವಿ ಓಡ್ ಬಂದು
ತನ್ನ ಮೈ ಮೇಲೆ ಬಟ್ಟೆ ಇಲ್ಲ ಅನ್ನೋದನ್ನು ಕೂಡ ಮರೆತು ಅವನನ್ನು ಹಗ್ ಮಾಡಿಕೊಂಡಿದ್ದು ನೆನಪಾದರೆ ಸಾಕು ಅವನ ಮನಸ್ಸು ಗಾಳಿಯಲ್ಲಿ ತೇಲ್ತಾ ಇರುವಂತೆ ಆಗ್ತಾಯಿದೆ. ಆ ನೆನಪನ್ನು ಹೋಗಲಾಡಿಸಲು ಆ ಜಾಹ್ನವಿ ನನ್ನ ಮನಸ್ಸನ್ನೆಲ್ಲ ಕೆಡಿಸ್ತಾ ಇದ್ದಾಳೆ. ಅವಳನ್ನು ನೆನೆಸ್ಕೊಳ್ಳೇಬಾರ್ದು ಅಂತ ಗಟ್ಟಿಯಾಗಿ ಕಣ್ಮುಚ್ಚಿ ಬೆಡ್ ಮೇಲೆ ಮಲಗಿದನು ಆರ್ಯ. ನೀವು ನೆನೆಸ್ಕೊಳ್ಬಾರ್ದು ಅಂದರೆ ನಾನು ಬರದೇ ಇರ್ತೀನಿ ಅಂದ್ಕೊಂಡ್ರಾ ಶ್ರೀಪತಿಯವರೇ ಅಂತ ಪಕ್ಕದಲ್ಲೇ ಜಾಹ್ನವಿ ಬಂದು ಮಲಗಿ ಹೇಳ್ದ ಹಾಗಾಯಿತು. ಆರ್ಯನ್ ಬೆಚ್ಚಿಬಿದ್ದು ಕಣ್ತೆರೆದು ಅಮ್ಮ ನೀನಾ, ನೀನು ಇಲ್ಲಿಗೆ ಹೇಗೆ ಬಂದೆ ಎಂದು ಆಶ್ಚರ್ಯದಿಂದ ಎದ್ದು ಕೇಳಿದನು ಆರ್ಯ. ನಾನು ನಿಮ್ಮ ಹೆಂಡತಿ ಪತಿಯವರೇ, ನೀವು ಎಲ್ಲಿದ್ರೆ ನಾನು ಅಲ್ಲೇ ಇರ್ತೀನಿ ಅಂದ್ಲು ಜಾಹ್ನವಿ. ನಿನಗೆ ಎಷ್ಟು ಸಲ ಹೇಳಬೇಕು ನೀನು ನನ್ನ ಹೆಂಡತಿ ಅಲ್ಲ ಅಂತ? ಆರ್ಯನ್ ಕೋಪದಿಂದ ಕಿರುಚಿದ. ನೀವು ಇಲ್ಲ ಅಂದರೆ ನನ್ನ ಕೊರಳಿನಲ್ಲಿ ನೀವು ಕಟ್ಟಿದ ಈ ತಾಳಿಯನ್ನು ಏನಂತೀರಾ ಹೇಳಿ ಪತಿರಾಯ ಅವರೇ ಅಂದ್ಲು ಜಾಹ್ನವಿ ತಾಳಿ ತೋರಿಸಿದ್ಲು. ನಾನು ತಾಳಿ ಕಟ್ಟಿದೆ ಅನ್ನುವ ಒಂದೇ ಒಂದು ಕಾರಣಕ್ಕೆ ನೀನು ನನ್ನ ಹಿಂದೆ ಬಿದ್ದಿದ್ದೀಯಾ ಅಮ್ಮ? ಅದೇ ಈ ತಾಳಿ ನಿನ್ನ ಕೊರಳಿನಲ್ಲಿ ಇಲ್ಲದಿದ್ದರೆ ನೀನು ಆಗ ಹೇಗೆ ಪತಿಯವರೇ ಅಂತ ನನ್ನ ಹಿಂದೆ ಬರೋದಿಲ್ಲ ಅಲ್ವಾ ಅನ್ನುತ್ತಾ ಆರ್ಯನ್ ಅವಳ ಹತ್ತಿರ ಬಂದು ಅವಳ ಕುತ್ತಿಗೆಯಲ್ಲಿದ್ದ ತಾಳಿಯನ್ನು ತೆಗೆಯಲು ಮುಂದಾಗಿ ತಾಳಿಗೆ ಕೈ ಹಾಕಿದ. ಅಷ್ಟರಲ್ಲಿ ಜಾಹ್ನವಿ ಮಾಯವಾದ್ಲು. ಇದು ಕನಸೋ ಅಥವಾ ನಿಜವೋ ಅಂದ್ಕೊಂಡು ರೂಮ್ ಎಲ್ಲ ಹುಡುಕಿದನು. ಜಾಹ್ನವಿ ಮಾತ್ರ ಎಲ್ಲಿಯೂ ಇರಲಿಲ್ಲ. ಇನ್ನೊಂದು ಸಲ ಪತಿಯವರೇ ಅಂತ ಇಲ್ಲಿಗೆ ಬಾ, ಆವಾಗ ನಿಮಗೆ ಹೇಳ್ತೀನಿ ಅಂದ್ಕೊಂಡು ಮತ್ತೆ ಬೆಡ್ ಮೇಲೆ ಬಿದ್ದನು ಆರ್ಯ. ಶಿವಾನಿ ಜಾಹ್ನವಿಗೆ ಮನೆ ಹತ್ರ ಬಂದು ಹಾನ್ ಮಾಡಿದ್ಲು. ಸದ್ದು ಕೇಳಿ ಜಾಹ್ನವಿ ಹೊರಗಡೆ ಕೂಡ ಬಂದಳು. ಶಿವಾನಿ ಕಾರ್ ಪಾರ್ಕ್ ಮಾಡಿ ಜಾಹ್ನವಿ ಹತ್ತಿರ ಬಂದು ಇದೇನಾ ನಿಮ್ಮ ಮನೆ ಅಂತ ಕೇಳಿದ್ಲು. ಹೌದು ಶಿವಾನಿ, ನಿಮ್ಮ ಮನೆಯಂತೆ ಅಷ್ಟು ದೊಡ್ಡದೇನಲ್ಲ, ನಮ್ಮದು ಚಿಕ್ಕ ಮನೆ ಅಂದ್ಲು ಜಾಹ್ನವಿ. ಅದಕ್ಕೆ ಶಿವಾನಿ ಮನೆ ದೊಡ್ಡದೋ ಚಿಕ್ಕದೋ ಅನ್ನೋದು ಮುಖ್ಯ ಅಲ್ಲ ಜಾಹ್ನವಿ, ಅಲ್ಲಿರುವ ಮನುಷ್ಯರು ಎಂಥವರು ಅನ್ನೋದೇ ಮುಖ್ಯ. ನಿಮ್ಮ ಮನೆ ಚಿಕ್ಕದಾದರೂ ನಿನ್ನ ಮನಸ್ಸು ಮಾತ್ರ ತುಂಬಾ ದೊಡ್ಡದು ಅಂತ ನನಗೆ ಗೊತ್ತು ಅಂದ್ಲು. ಕುಳಿತುಕೋ ಅಂತ ಜಾಹ್ನವಿ ಸೋಫಾ ಕಡೆ ತೋರಿಸಿದ್ಲು. ನನಗೆ ಮರ್ಯಾದೆ ಯಾಕೆ ಜಾಹ್ನವಿ, ನನ್ನನ್ನು ಕೂಡ ನೀನು ಈ ಮನೆಯವಳೆ ಅಂತ ಅಂದ್ಕೋ ಅಂದ್ಲು ಶಿವಾನಿ. ಮನೆಯ ಮನುಷ್ಯಳೇ ಆದರೂ ಕೂಡ ಕೂತ್ಕೋ ಅಂತ ಹೇಳಬೇಕು ಅಲ್ವಾ, ಇರು ನಿನಗಾಗಿ ನೀರು ತರ್ತೀನಿ ಅಂತ ಜಾಹ್ನವಿ ಕಿಚನ್ ಒಳಗಡೆ ಹೋದ್ಲು. ಶಿವಾನಿ ಮನೆ ನೋಡಿ ಮನೆಯಂತೂ ಚಿಕ್ಕದಾದರೂ ಎಷ್ಟು ನೀಟಾಗಿದೆ ಅಂದ್ಕೊಂಡ್ಳು. ಅವನಿ ಬರೋವರೆಗೂ ಇಬ್ಬರು ಹಾಗೆ ಮಾತನಾಡ್ತಾ ಹರಟೆ ಹೊಡಿತಾ ಇದ್ರು. ಅವನಿ ಬಂದು ಏಯ್ ಜಾಹ್ನವಿ, ರೆಡಿಯಾಗದೆ ಇನ್ನೂ ಏನು ಮಾಡ್ತಾ ಇದೀಯಾ? ಅರೆ ಶಿವಾನಿ, ನೀನು ಯಾವಾಗ ಬಂದೆ ಅಂತ ಕೇಳಿದ್ಲು. ಶಿವಾನಿಗೆ ಮನೆಯಲ್ಲಿ ಬೋರ್ ಆಗ್ತಾಯಿದೆ ಅಂದ್ಲು. ಅದಕ್ಕೆ ನಾನೇ ಪಾರ್ಟಿಗೆ ಬರಲು ಇನ್ವೈಟ್ ಮಾಡಿದೆ ಅವನಿ ಅಂತ ಹೇಳಿದ್ಲು ಜಾಹ್ನವಿ. ಪರವಾಗಿಲ್ಲ ಬಿಡು, ನನ್ನ ಫ್ರೆಂಡ್ ಏನು ಅಂದ್ಕೊಳ್ಳಲ್ಲ. ಸರಿ ಬೇಗ ಹೋಗಿ ರೆಡಿಯಾಗಿ, ಹೋಗುವಾಗ ಮಾತನಾಡ್ಕೊಂಡು ಹೋಗೋಣ ಅಂದ್ಲು ಅವನಿ. ಸರಿ ಅಂತ ಮೂವರು ರೆಡಿಯಾಗಿ ಪಾರ್ಟಿಗೆ ಹೊರಟರು. ಪಾರ್ಟಿ ಎಲ್ಲಿ ನಡೀತಾ ಇದೆ, ಪಾರ್ಟಿಯಲ್ಲಿ ಏನಾಗುತ್ತೆ ಬನ್ನಿ ನೋಡೋಣ. ಅವರೇನೋ ಪಾರ್ಟಿಗೆ ಹೊರಟು ಬಂದರು. ಇತ್ತ ಆರ್ಯನ್ ತನ್ನ ನೆನಪುಗಳಿಂದ ಹೊರಬರಲು ಬೆಳಗ್ಗೆಯಿಂದ ಅಮಲಿನಲ್ಲಿ ಮುಳುಗಿ ಹೋಗಿ ಪ್ರಜ್ಞೆನೇ ಇಲ್ಲದೆ ನಿದ್ರಿಸ್ತಾ ಇದ್ದ. ಇದ್ದಕ್ಕಿದ್ದಂತೆ ರೂಮ್ನಲ್ಲಿ ಲೈಟ್ಗಳು ಆರ್ತಾ ಬೆಳಗ್ತಾ ಕರೆಂಟ್ ಹೋಗಿ ಬಂದು ಮಾಡ್ತಾಯಿತ್ತು. ಮಲಗಿದ್ದ ಆರ್ಯನ್ಗೆ ಪವರ್ ಕಟ್ ಆಗಿದ್ದರಿಂದ AC ಆಫ್ ಆಗಿ ಮೈಯೆಲ್ಲ ಬೆವ್ದು ಹೋಗಿತ್ತು. ಮತ್ತಿನಲ್ಲೇ ಮೇಲೆ ಏಳದೆ ಕಣ್ಣು ಕೂಡ ಬಿಡದೆ ಯಾರೋ AC ಆಫ್ ಮಾಡಿದ್ದು ಆನ್ ಮಾಡಿ ಅಂತ ಅರ್ಚ್ತಾನೇ ಇದ್ದಾನೆ. ಎಷ್ಟೇ ಕೂಗಿದ್ರು ಅಲ್ಲಿ ಯಾರಿದ್ದಾರೆ ಆನ್ ಮಾಡೋಕ್ಕೆ ಅಲ್ವಾ? ಯಾರೂ ಬರದೇ ಇದ್ದಾಗ ಆರ್ಯನ್ ಕಣ್ಬಿಟ್ಟು ನೋಡ್ದ. ರೂಮ್ ಎಲ್ಲ ಕತ್ತಲೆಯಾಗಿ ಕಂಡಿದ್ರಿಂದ ಹಾಗೆಯೇ ಎದ್ದು ಕೂತು ಪವರ್ ಹೋಯ್ತಾ ಅಂತ ಮೆಲ್ಲನೆ ಎದ್ದು ಹೋಗಿ ಬಾಲ್ಕನಿ ಡೋರ್ ತೆಗೆದು ಬಾಲ್ಕನಿಯಲ್ಲಿ ಹಾಗೆ ಹೋಗಿ ನಿಂತ್ಕೊಂಡ. ಅವನಿಗೆ ಪಕ್ಕದ ಗೆಸ್ಟ್ ಹೌಸ್ ದೃಶ್ಯಗಳು ಕಂಡವು. ಪಾರ್ಟಿಗೆ ಎಲ್ಲ ವ್ಯವಸ್ಥೆಗಳು ಪೂರ್ಣಗೊಂಡಂತೆ ಕಾಣ್ತಾ ಇತ್ತು. ಪಾರ್ಟಿಗೆ ಜನರು ಬರ್ತಾ ಇದ್ರು. ಪಕ್ಕದ ಮನೆಯಲ್ಲಿ ಪವರ್ ಇದೆಯಲ್ಲ, ಮತ್ತು ನನ್ನ ರೂಮ್ನಲ್ಲಿ ಯಾಕೆ ಹೋಯಿತು ಅಂದ್ಕೊಂಡು ಇಲ್ವೋ ಅಷ್ಟರಲ್ಲೇ ರೂಮಿಗೆ ಪವರ್ ಬಂತು. ಆರ್ಯನ್ ಇದನ್ನು ನೋಡಿ ಹಬ್ಬ ಅಂತೂ ಪವರ್ ಬಂತು ಅಂದ್ಕೊಂಡು ಒಳಗಡೆ ಹೋಗಿ ಕಣ್ಗಳು ಉರಿತಾ ಇದ್ದಿದ್ದರಿಂದ ವಾಶ್ರೂಮ್ಗೆ ಹೋಗಿ ಫ್ರೆಶ್ ಆಗಿ ಹೊರಗಡೆ ಬಂದವನೇ ಬೆಡ್ ಮೇಲೆ ಕೂತು ಆಫೀಸ್ನಲ್ಲಿ ವೇದಾಂತ್ ಮತ್ತು ಮನೋಜ್ ಇವತ್ತು ಏನು ಮಾಡ್ತಿದ್ದಾರೋ ಏನೋ, ಅವರಿಗೆ ಫೋನ್ ಮಾಡೋಣ ಅಂತ ಕಾಲ್ ಕೂಡ ಮಾಡ್ದ. ಇತ್ತ ಅವನಿ ಹೇಳಿದ ಗೆಸ್ಟ್ ಹೌಸ್ ಮುಂದೆ ಶಿವಾನಿ ಕಾರು ಬಂದು ನಿಂತಿತು.
ಮೂವರು ಇಳಿದು ಗೆಸ್ಟ್ ಹೌಸ್ ಒಳಗಡೆ ಹೋದರು. ಅವನಿಯ ಗೆಳತಿ ಮದುವೆ ನಿಶ್ಚಯವಾಗಿದೆ. ಅದೇ ಕಾರಣಕ್ಕೋಸ್ಕರ ಅವಳು ಪಾರ್ಟಿ ಕೊಡ್ತಾ ಇದ್ದಾಳೆ. ಈಗ ಅದೇ ವಿಷಯಕ್ಕೆ ಇವರು ಕೂಡ ಇಲ್ಲಿಗೆ ಬಂದಿರೋದು. ಅವನಿ ತನ್ನ ಗೆಳತಿ ಶಿವಾನಿ ಮತ್ತು ಜಾಹ್ನವಿಯನ್ನು ಪರಿಚಯಿಸಿದ್ಲು. ಮ್ಯೂಸಿಕ್ ಡ್ಯಾನ್ಸ್ಗಳೊಂದಿಗೆ ಪಾರ್ಟಿಯ ಅಬ್ಬರ ಜೋರಾಗೇ ಇತ್ತು. ಮೂವರು ಹೋಗಿ ಒಂದು ಟೇಬಲ್ ಹತ್ರ ಕೂತ್ಕೊಂಡ್ರು. ಹಾಡುಗಳಿಗೆ ಡ್ಯಾನ್ಸ್ ಮಾಡ್ತಾ ಇರೋದನ್ನು ನೋಡ್ತಾ ಇದ್ರು. ಸರ್ವ್ ಮಾಡುವವರು ಸ್ನ್ಯಾಕ್ಸ್, ಕೂಲ್ ಡ್ರಿಂಕ್ ಎಲ್ಲವನ್ನು ತಂದುಕೊಡ್ತಾಯಿದ್ರು. ಜಾಹ್ನವಿ ಏನೂ ತಿನ್ನಲಿಲ್ಲ. ಆದರೆ ಶಿವಾನಿ ಮತ್ತು ಅವನಿ ಮಾತ್ರ ಅವರಿಗೆ ಬೇಕಾದ್ದನ್ನು ತಿಂದರು. ಅತ್ತ ಕಡೆ ಆರ್ಯಗೆ ತುಂಬಾ ಶಬ್ದ ಕೇಳಿಸ್ತಾ ಇದ್ದರಿಂದ ಕಿರಿಕಿರಿಯಾಗಿ, ನಾನು ಆಮೇಲೆ ಕಾಲ್ ಮಾಡ್ತೀನಿ ಕಣೋ ಅಂತ ಹೇಳಿ ಫೋನ್ನ ಇಟ್ಟು ಮತ್ತೆ ಬಾಲ್ಕನಿಗೆ ಬಂದ. ಅಲ್ಲಿ DJ ಫ್ಲೋರ್ ಮೇಲೆ ಎಲ್ಲರೂ ಡ್ಯಾನ್ಸ್ ಮಾಡ್ತಾ ಇರೋದು ಆರ್ಯನಿಗೆ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಆ ಡ್ಯಾನ್ಸ್ ಮತ್ತು ಗದ್ದಲ ಸಹಿಸಲಾಗದೆ ಒಳಗಡೆ ಹೋಗೋಣ ಅಂತ ತಿರುಗಿದ್ರೆ ಡೋರ್ ಲಾಕ್ ಆಗಿದೆ. ನಾನು ಡೋರ್ ಹಾಕಲೇ ಇಲ್ವಲ್ಲ, ಇದು ಹೇಗೆ ಲಾಕ್ ಆಯಿತು ಅಂದ್ಕೊಂಡವನು ಅದನ್ನು ತೆಗೆಯಲು ಪ್ರಯತ್ನಿಸ್ತಾನೆ ಇದ್ದಾನೆ. ಆದರೆ ಡೋರ್ ಮಾತ್ರ ಓಪನ್ನೇ ಆಗ್ತಿಲ್ಲ. ಎಲ್ಲರೂ ಪಾರ್ಟಿವೇರ್ ಉಡುಪುಗಳಲ್ಲಿ ಬಂದಿದ್ದರೆ ಜಾಹ್ನವಿ ಮಾತ್ರ ಒಂದು ಬಿಳಿ ಬಣ್ಣದ ಕ್ರೇಪ್ ಸೀರೆ ಉಟ್ಕೊಂಡು ಎಲ್ಲರ ಗಮನವನ್ನು ಸೆಳೀತಾ ಇದ್ಲು. ಅವನಿ ಗೆಳತಿ ಬಂದು ಡ್ಯಾನ್ಸ್ ಮಾಡಲು ಕರೆಯುವಾಗ ಮೊದಲು ಜಾಹ್ನವಿಯನ್ನು ಹೋಗಲು ಹೇಳಿದ್ಲು. ಅವನಿ, ಜಾಹ್ನವಿ ನಾನಂತೂ ಬರಲ್ಲಪ್ಪ ಅಂತ ತಲೆ ಆಡಿಸಿದ್ಲು. ಜಾಹ್ನವಿ, ನೀನು ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತೀಯಾ ಅಂತ ನನಗೆ ಚೆನ್ನಾಗಿ ಗೊತ್ತು, ಹೋಗೆ ಸುಮ್ಮನೆ ನಾಟಕ ಮಾಡಿದೆ ಅಂದ್ಲು ಅವನಿ. ಇನ್ನೂ ತಪ್ಪಿಸ್ಕೊಳ್ಳಲೇ ಆಗದೆ ಸರಿ ಅಂತ ಜಾಹ್ನವಿ DJ ಫ್ಲೋರ್ ಮೇಲೆ ಬಂದಳು. ಇತ್ತ ಫ್ಲೋರ್ ಮೇಲಿನ ಲೈಟಿಂಗ್ ಬೆಳಕಿನಲ್ಲಿ ಜಾಹ್ನವಿಯ ಸೌಂದರ್ಯಕ್ಕೆ ಎಲ್ಲರೂ ಕೂಡ ಮಂತ್ರಮುಗ್ಧರಾದರು. ಯಾವ ಹಾಡಿಗೆ ಡ್ಯಾನ್ಸ್ ಮಾಡ್ತಾಳೆ ಅಂತ ಎಲ್ಲರೂ ಕಾತುರದಿಂದ ಕಾಯ್ತಾಯಿದ್ರು. ಬೃಂದಾವನದಿಂದ ಕೃಷ್ಣ ಬಂದನಿ ಬಂದನಿ, ಕೃಷ್ಣ ಬಂದನಿ ಯಮುನಾ ತೀರದಲ್ಲಿರುವ ರಾಧೆಯನ್ನು ನೋಡಿದನೆ, ರಾಧೆಯನ್ನು ನೋಡಿದನೆ, ಸೂಡ್ ಹಾಕಿದ ಭೂಪಾಲನೆ, ಮೀಸೆ ಬಂದ ಬಾಲನೆ, ಮಾತು ಕೇಳಿದರೆ ಬಿದ್ದು ಹೋಗುವನೆ ಅನ್ನೋ ಹಾಡಿಗೆ ಇವಳು ಡ್ಯಾನ್ಸ್ ಮಾಡ್ತಾ ಇದ್ಲು. ಹಾಡು ಕೂಡ ಶುರುವಾಯಿತು. ಈ ಹಾಡನ್ನ ಯಾರೆಲ್ಲ ಕೇಳಿದ್ದೀರಾ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಡು ಶುರುವಾದ ಕೂಡಲೇ ಹಾಡಿಗೆ ತಕ್ಕಂತಾನೆ ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ಎಲ್ಲರೂ ಕೂಡ ಕಣ್ಣು ಮಿಟುಕಿಸದೇನೆ ನೋಡ್ತಾ ಇದ್ರು. ಶಿವಾನಿ ಕೂಡ ಹಾಗೇ ನೋಡ್ತಾ ಇದ್ದಾಳೆ. ಡೋರ್ ಜೊತೆ ಕುಸ್ತಿ ಆಡ್ತಾ ಇದ್ದ ಆರ್ಯನ್ ಕೂಡ ಹಾಡು ಕೇಳಿಸಿದ್ದೆ ಕೂಡಲೇ ಹಿಂದೆ ತಿರುಗಿ ನೋಡ್ದ. ಸರಿಯಾಗಿ ಕಾಣಿಸ್ತಿಲ್ಲ ಅಂತ ಬಾಲ್ಕನಿಯ ಮುಂದೆ ಬಂದು ನೋಡೋ ಅಷ್ಟರಲ್ಲಿ ಫ್ಲೋರ್ ಮೇಲೆ ಜಾಹ್ನವಿ ಕಾಣಿಸ್ಕೊಂಡ್ಳು. ಜಾಹ್ನವಿ ಕಾಣಿಸಿ ಆರ್ಯನಂತೂ ಶಾಕ್ ಆದ. ಜಾಹ್ನವಿ ಡ್ಯಾನ್ಸ್ ಮಾಡ್ತಾ ಇರೋದನ್ನು ಹಾಗೇ ನೋಡ್ತಾ ನಿಂತೇ ಬಿಟ್ಟ. ಆರ್ಯನ್ ಜಾಹ್ನವಿಯ ಮೇಲೆ ಕಣ್ಣು ಹಾಕ್ತೆ ಹಾಗೆಯೇ, ಅಂದರೆ ಕಣ್ಣನ್ನು ಆ ಕಡೆ ಈ ಕಡೆ ಆಡಿಸ್ತೇನೆ ಹಾಗೇ ನೋಡ್ತಾ ಇದ್ದ. ಜಾಹ್ನವಿ ಮಾಡುವ ಮೂಮೆಂಟ್ಸನ್ನು ನೋಡಿ ಆರ್ಯನ್ ತನ್ನನ್ನು ಕೃಷ್ಣನನ್ನಾಗಿ ಜಾಹ್ನವಿಯನ್ನು ರಾಧೆಯನ್ನಾಗಿ ಊಹಿಸ್ಕೊಂಡು ಹಾಡು ಮುಗಿಯುವವರೆಗೂ ಅವನದೇ ಊಹಾಲೋಕದಲ್ಲೇ ಇದ್ದ. ಇಬ್ಬರದು ಒಂದು ಡ್ಯಾನ್ಸ್ ಸಾಂಗೇ ಶುರುವಾಯಿತು ಅನ್ಬೋದು. ಹಾಡು ಮುಗಿದು ಎಲ್ಲರೂ ಕೂಡ ಚಪ್ಪಾಳೆ ತಟ್ಟುವಾಗ ಆರ್ಯನ್ ಊಹೆಯಿಂದ ಹೊರಬಂದ. ಜಾಹ್ನವಿ ನೋಡಿದನು. ಡ್ಯಾನ್ಸ್ ಮಾಡಿದ್ರಿಂದ ಜಾಹ್ನವಿ ಮುಖವೆಲ್ಲ ಬೆವೆತು ಆರ್ಯನ್ಗೆ ಇನ್ನೂ ಸುಂದರವಾಗಿ ಕಾಣ್ತಾ ಇದ್ಲು. ಆ್ಯಂಕರ್ ಬಂದು ಜಾಹ್ನವಿಯವರು ತಮ್ಮ ಡ್ಯಾನ್ಸ್ನಿಂದ ಎಲ್ಲರನ್ನ ಬೃಂದಾವನಕ್ಕೆ ಕರ್ಕೊಂಡು ಹೋಗಿದ್ರು. ಎಷ್ಟು ಸುಂದರವಾಗಿ ಮಾಡಿದರು. ನೋಡ್ತಾ ಇದ್ದರೆ ಎಲ್ಲರಿಗೂ ಹಾಡು ಆಗಲೇ ಮುಗಿದು ಹೋಯ್ತಾ ಅಂತ ಅನಿಸುತ್ತೆ ಅಲ್ವೇ ಅಂತ ಕೇಳಿದಾಗ ಅಲ್ಲಿದ್ದ ಎಲ್ಲರೂ ಕೂಡ ಏಕಕಂಠದಲ್ಲಿ ಹೌದು ಅಂದರು. ಆರ್ಯನ್ ಕೂಡ ಇಲ್ಲೇ ಇದ್ದು ಮನಸ್ಸಿನಲ್ಲೇ ಹೌದು ಅಂತ ಅಂದ್ಕೊಂಡ. DJ ಫ್ಲೋರ್ನಿಂದ ಜಾಹ್ನವಿ ಕೆಳಗಡೆ ಬರ್ತಾ ಎದುರಿಗಿರುವ ಕಟ್ಟಡದ ಮೇಲೆ ನೋಡ್ತಾ ಇರುವಾಗ ಆರ್ಯನ್ ತನ್ನನ್ನೇ ನೋಡ್ತಾ ಇರುವಂತೆ ಅವಳಿಗೂ ಕೂಡ ಕಾಣ್ತು. ಮತ್ತು ಸರಿಯಾಗಿ ನೋಡಿದ್ಲು ಅದು ಆರ್ಯನ್ನ ಅಲ್ವಾ ಅಂತ. ಆದರೆ ಅಷ್ಟರಲ್ಲಿ ಆರ್ಯನ್ ಮತ್ತೆ ಡೋರ್ ಹತ್ರ ಹೋಗಿ ತಳ್ಳಿದಾಗ ಅದು ಇದ್ದಕ್ಕಿದ್ದಂತೆ ತೆರ್ಕೊಂಡ್ಬಿಡ್ತು. ಇಷ್ಟೊತ್ತು ತಳ್ಳಿದರೂ ಬರಲೇ ಇಲ್ಲ, ಈಗ ಕೈಯಿಂದ ಮುಟ್ಟಿದ ಕೂಡಲೇ ಬಂತಲ್ಲ ಅಂದ್ಕೊಂಡು ಯೋಚಿಸ್ತಾ ಒಳಗಡೆ ಹೋದ ಆರ್ಯ. ಜಾಹ್ನವಿ ಬಂದು ಕೂತ ಕೂಡಲೇ ನೀನು ಅದ್ಭುತವಾಗಿ ಮಾಡಿದೆ ಜಾಹ್ನವಿ ಅಂದ್ಲು ಶಿವಾನಿ. ಜಾಹ್ನವಿ ನಗ್ತಾ ಕೂದಲು. ನಂತರ ಅವನಿ ಮತ್ತು ಶಿವಾನಿ ಹೋಗಿ ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ಎದುರಿನ ಗೆಸ್ಟ್ ಹೌಸ್ನಲ್ಲಿ ಆರ್ಯನನ್ನು ನೋಡಿದಂತೆ ಅನಿಸಿ ಅವರು ಇಲ್ಲೇ ಇದ್ದಾರೇನೋ ಅಂತ ಒಂದು ಬಾರಿ ವಾಚ್ಮ್ಯಾನನ್ನು ಕೇಳೋಣವಾ ಅಂತ ಮನಸ್ಸಿನಲ್ಲೇ ಅಂದ್ಕೊಂಡು ಎದ್ದು ಜಾಹ್ನವಿ ಹೊರಬಂದಳು. ಪಕ್ಕದ ಗೆಸ್ಟ್ ಹೌಸ್ ಗೇಟ್ ಹತ್ರ ಬಂದು ಇಲ್ಲಿ ಯಾರಾದರೂ ಇದ್ದಾರಾ ಅಂತ ವಾಚ್ಮ್ಯಾನನ್ನು ಕೇಳಿದ್ಲು. ನಮ್ಮ ಯಜಮಾನರು ಇದ್ದಾರೆ ಅಮ್ಮ ಅಂತ ಅವನು ಹೇಳ್ದ. ಜಾಹ್ನವಿಗೆ ಒಳಗಡೆ ಇರೋದು ಆರ್ಯನ್ ಅಂತ ಅನಿಸಿ ನಾನು ಒಂದು ಬಾರಿ ಒಳಗಡೆ ಹೋಗಿ ಅವರನ್ನು ಭೇಟಿ ಮಾಡಬಹುದಾ ಅಂತ ಕೇಳಿದ್ಲು.
ಈ ಸಮಯದಲ್ಲಿ ಯಾಕೆ ಅಮ್ಮ, ನೀವು ಏನಾದರೂ ಮಾತಾಡಬೇಕಿದ್ರೆ ಹೋಗಿ ಬೆಳಗ್ಗೆ ಬನ್ನಿ ಅಮ್ಮ ಅಂದ ವಾಚ್ಮ್ಯಾನ್. ಅವ್ರ ಹತ್ರ ಸ್ವಲ್ಪ ಕೆಲಸ ಇದೆ, ನಾನು ಮಾತಾಡಲೇಬೇಕು, ತಕ್ಷಣ ಹೋಗಿ ಬರ್ತೀನಿ, ಪ್ಲೀಸ್ ಕಳುಹಿಸಿ ಅಂತ ಕೇಳಿದಾಗ ಜಾಹ್ನವಿಯ ಮಾತನ್ನು ತಳ್ಳಿ ಹಾಕಲಾಗದ ವಾಚ್ಮ್ಯಾನ್ ಸರಿನಮ್ಮ, ಆದರೂ ಜಾಗ್ರತೆ, ಹೋಗಿ ಬೇಗ ಬನ್ನಿ ಅಂದ. ಸರಿ ಅಂತ ಜಾಹ್ನವಿ ಒಳಗಡೆ ಹೋಗಿ ಆರ್ಯನ್ ಎಲ್ಲಿದ್ದಾನೆ ಅಂತ ರೂಮ್ಗಳನ್ನು ತಳ್ತಾ ನೋಡ್ತಾ ಮೇಲೆ ಹೋದ್ಲು. ವಾಚ್ಮ್ಯಾನ್ ಜಾಹ್ನವಿ ಒಳಗಡೆ ಹೋಗೋದನ್ನು ನೋಡಿ, ಈ ಹುಡುಗಿ ಈ ಸಮಯದಲ್ಲಿ ಅದು ಇಷ್ಟು ಧೈರ್ಯವಾಗಿ ಬಂದು ಒಳಗಡೆ ಹೋದ್ಲಲ್ಲ, ಸರ್ಗೆ ಈ ಹುಡುಗಿ ಏನಾಗಬೇಕು, ಒಳಗಡೆ ಏನೂ ಆಗಲ್ಲ ತಾನೇ ಅಂತ ಯೋಚಿಸ್ತಾ ಇದ್ದ ಹೊರಗಡೆ ವಾಚ್ಮ್ಯಾನ್. ಇತ್ತ ಆರ್ಯನ್ ರೂಮಿನಲ್ಲಿ ಇದ್ದು ಈಗಲಾದರೂ ತಾಳಿ ಕಟ್ಟಿದ ಹೆಂಡತಿಯ ನೆನಪು ಬಾರದೇ ಇರಲು ಕುಡಿತಾ ಇದ್ದೇನೆ, ಚಿಯರ್ಸ್ ಎಂದು ಕುಡಿತಾ ಇದ್ದ. ಜಾಹ್ನವಿ ರೂಮ್ ಹತ್ರ ಬಂದವಳೆ ಡೋರ್ನ ತಟ್ಟದೇನೆ ಓಪನ್ ಮಾಡಿದ್ಲು. ಒಳಗಡೆ ಕೂಡ ಬಂದ್ಲು. ಯಾರೋ ರೂಮಿಗೆ ಬರೋದನ್ನು ನೋಡಿದ ಆರ್ಯನ್ ನನ್ನ ರೂಮಿಗೆ ನನ್ನ ಅನುಮತಿನೇ ಇಲ್ಲದೆ ಬಂದವರಾದರೂ ಯಾರು ಅಂತ ನೋಡೋ ಅಷ್ಟರಲ್ಲಿ ಅವನ ಎದುರಿಗೆ ಅಲ್ಲಿ ಜಾಹ್ನವಿ ಕಂಡ್ಳು. ಜಾಹ್ನವಿಯನ್ನು ತನ್ನ ರೂಮಿನಲ್ಲಿ ನೋಡಿ ಆರ್ಯನ್ ಶಾಕ್ ಆದನು. ನೀನು ಇಲ್ಲಿಗೆ ಯಾಕೆ ಬಂದೆ? ನಾನು ಇಲ್ಲಿರೋದು ನಿನಗೆ ಹೇಗೆ ಗೊತ್ತಾಯಿತು? ಮೊದಲು ಇಲ್ಲಿಂದ ನೀನು ಹೊರಗಡೆ ಹೋಗು ಅಂದನು ಆರ್ಯ. ಆರ್ಯನ್ ಜಾಹ್ನವಿಯನ್ನು ನೋಡಿ ಏನು ಮಾಡ್ತಾನೋ ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಅಲ್ಲಿವರೆಗೂ ಬಾಯ್ ಬಾಯ್. ಹಾಗೆ ಇನ್ನೂ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತೆ ಸಿಗೋಣ ಮುಂದಿನ ಎಪಿಸೋಡಲ್ಲಿ. ಧನ್ಯವಾದಗಳು.